ನಮಸ್ಕಾರ ರೀ. ಉತ್ತರ ಕರ್ನಾಟಕ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಭಾಳ ದಿನ ಆದಮೇಲೆ ವಿಡಿಯೋ ಮಾಡಕತ್ತೀನಿ, ಯಾಕಂದ್ರೆ ಕಾಲೇಜ್ ಒಳಗೆ ಭಾಳ ಬ್ಯುಸಿಯಾಗಿದ್ದೆ, ನನಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಎಗ್ ರೈಸ್ ಮಾಡೋದನ್ನು ಎಗ್ ರೈಸ್ ಮಾಡಕ್ಕೆ ಹೊಂಟೀನಿ. ಅದು ಮಕ್ಕಳಿಗೆ ಡಬ್ಬಿ ಕಟ್ಟಕ್ಕೆ. ಹಾಗಾಗಿ ಒಂದು ಉಳ್ಳಾಗಡ್ಡಿ, ಒಂದು ಟೊಮೊಟೊ, ಸ್ವಲ್ಪ ಕರಿಬೇವು ಮಿಕ್ಸರ್ ಮಾಡ್ತಾಯಿದ್ದೀನಿ. ಒಂದು ಚಮಚ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಹಂಗೆ ಜಜ್ಜಿನೂ ಕೂಡ ಫ್ರೆಶ್ ಆಗಿ ಹಾಕ್ಬೋದು. ಇದು ನಾನು ಮಿಕ್ಸರ್ ಮಾಡ್ಕೊಂಡು ಬಂದೀನಿ, ನುಣ್ಣಗೆ ರುಬ್ಕೊಂಬಂದೀನಿ. ಯಾಕಂದ್ರೆ ಹಂಗನೂ ಹಾಕ್ಬೋದು, ಮಕ್ಕಳು ತಿನ್ನಂಗಿಲ್ಲಲ್ಲ ಉಳ್ಳಾಗಡ್ಡಿ ಟೊಮೊಟೊ. ಹಾಗಾಗಿ ನಾನು ಅದನ್ನು ಮಿಕ್ಸರ್ ಮಾಡೇ ಎಗ್ ರೈಸ್ ಮಾಡಕ್ಕೆ ಹೊಂಟೀನಿ. ಡಬ್ಬಿ ಕಟ್ಟೋದಕ್ಕೆ ಭಾಳ ಚಲೋ ಆಗ್ತೈತಿ ಇದು ಮಕ್ಕಳಿಗೆ. ಹಾಗಾಗಿ ಇನ್ನು ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೀನಿ. ಬಾಳ್ಗಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೀನಿ. ಇನ್ನೇನು ರುಬ್ಕೊಂಬಂದಿನಿಲ್ಲ ಮಸಾಲಾನ, ಅದನ್ನೆಲ್ಲ ನಾನು ಬಾಳ್ಗಿಗೆ ಹಾಕಕತ್ತೀನಿ. ಅದನ್ನು ಹಾಕಿ ಕರೆಕ್ಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಈ ಒಂದು ಎಗ್ ರೈಸ್ ಭಾಳ ರುಚಿಯಾಗಿ ಬರ್ತೈತಿ. ನಾನು ಸ್ವಲ್ಪ ಕಾಲೇಜ್ ಒಳಗೆ ಕ್ಲಾಸು, ಸೆಮಿನಾರು, ಅಸೈನ್ಮೆಂಟು ಅಂತ ವಿಡಿಯೋ ಹಾಕೋಕ್ಕಾಗಿಲ್ಲ, ಭಾಳ ದಿನ ಆಗಿತ್ತು. ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಾಗ ಹಾಕ್ಬೇಕಂತ ಬಿಟ್ಟಿದ್ದೆ. ಮತ್ತು ಅದು ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಲ್ಲ ಅದೇ ರೀತಿ ನನ್ನ ಒಂದು ವಿಡಿಯೋಗಳನ್ನು ನೋಡಿರಿ. ಇನ್ನು ಸ್ವಲ್ಪ ಒಂದು ಅರ್ಧ ಚಮಚ ನಾನಿಲ್ಲಿ ಉಪ್ಪು ಹಾಕೀನಿ. ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ನಾನು ಅನ್ನ ಬೇಯಿಸಿಟ್ಕೊಂಡೇನಿ ಕುಕ್ಕರ್ದೊಳಗೆ. ನೀವು ಹಿಂದಿಂದ ರಾತ್ರಿ ಅನ್ನ ಇದ್ದರೂ ಕೂಡ ಮಾಡ್ಕೋಬೋದು. ಇನ್ನು ಅರ್ಧ ಚಮಚ ಅರ್ಶಿಣ ಪುಡಿ, ಒಂದು ಅರ್ಧ ಚಮಚ ಮನ್ಯಾಗ ಮಾಡಿರೋಂಥ ಗರಂ ಮಸಾಲನೂ ಕೂಡ ನಾನು ಒಗ್ಗರಣೆಗೆ ಹಾಕೇನಿ. ರೈಸ್ ಬೇಕಾದ್ರೆ ರಾತ್ರಿನಾಗಿನ ರೈಸು ಹಾಕ್ಬೋದು, ಬಿಸಿ ರೈಸು ಮಾಡಿ ಕೂಡ ಮಕ್ಕಳು ಡಬ್ಬಿಗೆ ಕಟ್ಟಾಕಂದ್ರೆ ಬಿಸಿ ರೈಸೇ ಮಾಡಿ ಹಾಕಿ ಕಟ್ಟಿದ್ರೆ ಅಂದ್ರೆ ಮಧ್ಯಾಹ್ನ ಊಟ ಮಾಡೋದಕ್ಕೆ ಹೆಲ್ಪ್ ಆಕತಿ. ಇನ್ನು ಖಾರದ ಪುಡಿ ನಾ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೀನಿ. ನಿಮ್ಗೆ ಮಕ್ಳು ಎಷ್ಟು ತಿಂತಾರೆ ಅದ್ರ ಮೇಲೆ ನೀವು ಖಾರ ಹಾಕಿರಿ. ನಾನು ಹಾಕಿರುವಂಥ ಖಾರ ಮನ್ಯಾಗ ಮಾಡಿರುವಂಥದ್ದು. ಇದು ಭಾಳ ಖಾರ ಏನಿಲ್ಲ, ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಆಗಿರೋದ್ರಿಂದ ಖಾರ ಜಾಸ್ತಿ ಇಲ್ಲ. ಒಂದೂವರೆ ಚಮಚ ಆಗೋಷ್ಟು ನಾನು ಖಾರ ಹಾಕಿ ಈ ರೀತಿ ಮಿಕ್ಸ್ ಮಾಡಕತ್ತೀನಿ. ಇದನ್ನೊಂಚೂರು ಎಣ್ಣೆ ಬಿಡೋಲ್ವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಎಣ್ಣೆ ಮತ್ತು ನೋಡಿ ಈ ರೀತಿ ಎಣ್ಣೆ ಅದು ಸಪ್ರೇಟ್ ಆಗ್ಬೇಕು. ಆ ರೀತಿ ಉಳ್ಳಾಗಡ್ಡಿ, ಟೊಮೊಟೊ, ಆಮೇಲೆ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಏನು ಹಾಕಿವಲ್ಲ ಮಸಾಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ಕರೆಕ್ಟಾಗಿ ರುಚಿಯಾಗಿ ಬರುತ್ತೆ ಎಗ್ ರೈಸ್. ಇನ್ನು ಒಂದು 4 ಮೊಟ್ಟೆ ತೊಗೊಂಡೀನಿ. ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ತಿಂತಾರಲ್ಲ ಅದ್ರ ಮೇಲೆ ನೀವು ಈ ಒಂದು ಎಗ್ ಹಾಕ್ಬೋದು. ಇವನ್ನ ಒಡೆದು ಒಗ್ಗರಣೆಗೆ ಹಾಕಕತ್ತೇನೆ. ಈ ರೀತಿ ಒಡೆದು ಹಾಕಕತ್ತೆ ನೋಡಿರಿ. ಒಡೆದು ಒಂಚೂರು ಮಿಕ್ಸ್ ಮಾಡ್ಕೊಂಬಿಟ್ರೆ ಎಗ್ ರೈಸ್ ರೆಡಿ. ಅದು ಒಂಚೂರು ಫ್ರೈ ಆಗ್ಬೇಕು ಎಗ್. ಆಮೇಲೆ ನೋಡಿರಿ ಈ ರೀತಿ ಒಡೆದು ಹಾಕ್ಕೊಳಕತ್ತೇನೆ. ಇನ್ನು ನೋಡಿರಿ, ಮತ್ತು ನನ್ನ ಚಾನಲ್ನ ಮೊದಲು ಯಾವ ರೀತಿ ನೋಡ್ತಿದ್ರಲ್ಲ ಅದೇ ರೀತಿ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮತ್ತು ಕಡಿಮೆ ಆಗಕತ್ತಾವು, ಯಾಕಂದ್ರೆ ನಾನು ವಿಡಿಯೋ ಹಾಕೇ ಇಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ, ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವತ್ತು ನನಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು, ಹಂಗಾಗಿ ಒಂದು ವಿಡಿಯೋ ಡಬ್ಬಿ ಕಟ್ಟೋದಕ್ಕಂತ ಒಂದು ವಿಡಿಯೋ ಮಾಡಕತ್ತೇನೆ. ಈ ರೀತಿ ಮಕ್ಕಳಿಗೆ ಅವಾಗ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಅಂದ್ರೆ ಉಳ್ಳಾಗಡ್ಡಿ ಟೊಮೊಟೊ ತಿನ್ನೋದಿಲ್ಲಲ್ಲ ಮಕ್ಕಳು, ಅದನ್ನ ಈ ರೀತಿ ಮಿಕ್ಸರ್ ಮಾಡಿ ಹಾಕಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಒಂಚೂರು ಟ್ರೈ ಮಾಡಿರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಇದನ್ನು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಈ ರೀತಿ ಫ್ರೈ ಆಗ್ಬೇಕು ಎಲ್ಲನೂ.